ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ವೆರಿ ಇಂಪಾರ್ಟೆಂಟ್ ಚುನಾವಣೆ, ಯಾಕಂದರೆ 2 ಬಾರಿ ಇಲ್ಲಿ ಅಧಿಕಾರ ನಡೆಸಿದೆ ಆಮ್ ಆದ್ಮಿ ಪಾರ್ಟಿ. ಈ ಬಾರಿ ಹೇಗಾದರೂ ಮಾಡಿ ಅವರಿಂದ ಅಧಿಕಾರ ಕಿತ್ಕೋಬೇಕು ಅಂತ BJP ಇಲ್ಲಿ ಹರಸಾಹಸವನ್ನು ಮಾಡ್ತಾ ಇದೆ. ಲೋಕಸಭೆಯ ಸೀಟ್ಗಳ ಬಗ್ಗೆ ಹೇಳೋದಾದರೆ ಎಲ್ಲ ಸೀಟ್ಗಳನ್ನು ಕೂಡ ಗೆದ್ದಿರುವಂಥ BJP, ಆದರೆ ಕಳೆದ ಬಾರಿನೂ ಕೂಡ ಅದೇ ರೀತಿಯಾಗಿತ್ತು. ಆದರೆ ದಿಲ್ಲಿನಲ್ಲಿ ಅಧಿಕಾರ ಪಡೆಯಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಬಾರಿ ಬಹಳಷ್ಟು ಡೆವಲಪ್ಮೆಂಟ್ಗಳಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳೇ ಕಂಬಿ ಎಣಿಸಿ ಬಂದರು, ರಾಜ್ಯದ ಮಂತ್ರಿಗಳು ಸಾಲುಗಟ್ಟಿ ಕಂಬಿ ಎಣಿಸಿ ಬಂದಿದ್ದಾಯಿತು. ಅದಾದಮೇಲೆ ಆತಿಶಿ ಮುಖ್ಯಮಂತ್ರಿ ಆಗಿದ್ದಾಯಿತು. ಈ ಒಂದು ಲೆಕ್ಕದಲ್ಲಿ ತುರುಸಿನ ಸ್ಪರ್ಧೆ, ಜೊತೆಗೆ ಕಾಂಗ್ರೆಸ್ದು ಆಮ್ ಆದ್ಮಿ ಪಾರ್ಟಿದು ಯಾಕೋ ಅದು ಹೊಂದಾಣಿಕೆ ಆಗಲೇ ಇಲ್ಲ. ಹೀಗಾಗಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರುವಂಥದ್ದು. ಹೆಂಗಿದೆ ಒಟ್ಟಾರೆ ವಾತಾವರಣ ಹರೀಶ್? ಹೌದು ರಂಗನಾಥ್, ಬೆಳಗ್ಗೆ 7 ಗಂಟೆಯಿಂದನೇ ಮತದಾನ ಆರಂಭ ಆಗಿದೆ. ಗಣ್ಯಾತಿ ಗಣ್ಯರು ಮತದಾನವನ್ನ ಮಾಡ್ತಾ ಇದ್ದಾರೆ. ಬಹುತೇಕ ಮತಗಟ್ಟೆಗಳಲ್ಲಿ ಜನರು ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಬುಧವಾರ, ಇವತ್ತು ಇಡೀ ದೆಹಲಿಯಾದ್ಯಂತ ರಜೆ ಇರೋದ್ರಿಂದ ಜನರು ಕೂಡ ಉತ್ಸಾಹದಿಂದ ಮತದಾನವನ್ನ ಮಾಡ್ತಾ ಇದ್ದಾರೆ. ನಾನೀಗ ನಿರ್ಮಾಣ ಭವನ್, ನವದೆಹಲಿ ವಿಧಾನಸಭಾ ಕ್ಷೇತ್ರದ ನಿರ್ಮಾಣ ಭವನ್ ಮತಗಟ್ಟೆ ಬಳಿ ಇದ್ದೇನೆ. ಇಲ್ಲೂ ಕೂಡ ಗಣ್ಯರು ಮತ ಚಲಾಯಿಸಿದ್ದಾರೆ. ನೋಡಬಹುದು ನಿರ್ಮಾಣ ಭವನ್ ಮತಗಟ್ಟೆಯಲ್ಲಿ ಯಾವ ರೀತಿಯಾದಂತಹ ಬಿಗಿ ಭದ್ರತೆಯನ್ನ ನಿಯೋಜಿಸಲಾಗಿದೆ ಅನ್ನುವಂತಹದ್ದು. ಸುಮಾರು 80,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮುಖ್ಯವಾಗಿ 40,000ಕ್ಕೂ ಹೆಚ್ಚು ದೆಹಲಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಅರಸೇನೆ ಪಡೆಗಳನ್ನ ನಿಯೋಜನೆ ಮಾಡಲಾಗಿದೆ. ಇಡೀ ದೆಹಲಿಯಾದ್ಯಂತ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಜೊತೆಗೆ ಮತದಾನ ನಡೆಯುವಂತಹ ಮತಗಟ್ಟೆ ಬಳಿ ಡ್ರೋನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಂದ್ರೆ ಅತಿ ಸೂಕ್ಷ್ಮ ಮತಗಟ್ಟೆಗಳು ಯಾವಿವೆ ಅಲ್ಲಿ ಡ್ರೋನ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಡ್ರೋನ್ ಮೂಲಕ ಕಣ್ಗಾವಲನ್ನು ಕೂಡ ಇಡಲಾಗಿದೆ. ಈ ಬಾರಿ ದೆಹಲಿ ಚುನಾವಣೆ ಬಹಳಷ್ಟು ಮುಖ್ಯ ಆಗುತ್ತೆ. ಆಮ್ ಆದ್ಮಿ ಪಕ್ಷಕ್ಕೂ ಬಹಳ ಮುಖ್ಯ. ಯಾಕೆಂದ್ರೆ 2 ಬಾರಿ ಸತತವಾಗಿ ಅಧಿಕಾರವನ್ನು ಹಿಡಿದಿರುವಂತಹ ಆಮ್ ಆದ್ಮಿ ಪಕ್ಷ 3ನೇ ಬಾರಿಗೆ ಹ್ಯಾಟ್ರಿಕ್ ಸಾಧನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ. ಆಮ್ ಆದ್ಮಿ ಪಕ್ಷದ ನಾಯಕರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದು. ಈ ಬಾರಿಯ ಚುನಾವಣೆಯನ್ನು ಭ್ರಷ್ಟಾಚಾರದ ವಿಚಾರವಾಗಿ ಈ ಬಾರಿ ಬಿಜೆಪಿ ಚುನಾವಣೆಯನ್ನು ಎದುರಿಸ್ತಿರುವಂತಹದ್ದು. ಕಳೆದ 27 ವರ್ಷಗಳಲ್ಲಿ ಬಿಜೆಪಿ ದೆಹಲಿಯಲ್ಲಿ ಅಧಿಕಾರವನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಗೆಲ್ಲಕ್ಕೆ ಸಾಧ್ಯ ಇರದೇ ಇರತಕ್ಕಂಥ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಅಧಿಕಾರವನ್ನು ಹಿಡಿದಿರುವಂತಹದ್ದು. ಆದರೆ ದೆಹಲಿಯಲ್ಲಿ ಅಧಿಕಾರವನ್ನು ಹಿಡಿಲಿಕ್ಕೆ ಬಿಜೆಪಿಗೆ ಸಾಧ್ಯ ಆಗಿಲ್ಲ. ಹೀಗಾಗಿ ಹೇಗಾದ್ರೂ ಮಾಡಿ ಈ ಬಾರಿ ಬಿಜೆಪಿ ದೆಹಲಿಯಲ್ಲಿ ಅಧಿಕಾರ ಹಿಡಿಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಇದ್ರ ಜೊತೆಗೆ ಕಾಂಗ್ರೆಸ್ 15 ವರ್ಷಗಳ ಕಾಲ ದೆಹಲಿಯಲ್ಲಿ ಅಧಿಕಾರವನ್ನ ಮಾಡಿತ್ತು. ಆದರೆ ಕಳೆದ 2 ಚುನಾವಣೆಗಳಲ್ಲಿ ಒಂದೇ ಒಂದು ವಿಧಾನಸಭಾ ಸ್ಥಾನವನ್ನು ಕೂಡ ಗೆಲ್ಲಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಿರಲಿಲ್ಲ. ಈ ಬಾರಿ ಫೈಟ್ ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಚುನಾವಣಾ ಪ್ರಚಾರ ಆಗಿರುವಂತಹದ್ದು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಆದಿಯಾಗಿ ಚುನಾವಣಾ ಪ್ರಚಾರ ಮಾಡಿರುವಂತದ್ದು. ಜೊತೆಗೆ ಈ ಬಾರಿ ಒಂದಷ್ಟು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಘಟಾನುಘಟಿ ನಾಯಕರುಗಳನ್ನು ಕೂಡ ಕಣದಲ್ಲಿ ಈ ಬಾರಿ ಕಾಂಗ್ರೆಸ್ ಇಳಿಸಿರುವಂತಹದ್ದು. ಮುಖ್ಯವಾಗಿ ಇಡೀ ದೆಹಲಿಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರುವಂತಹದ್ದು. ಮುಖ್ಯವಾಗಿ ಹೇಗಾದ್ರೂ ಮಾಡಿ ಒಂದು ಸ್ಥಾನನಾದ್ರೂ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಣ ತೊಟ್ಟಿರುವಂತಹದ್ದು. ಮುಖ್ಯವಾಗಿ ಕಾಂಗ್ರೆಸ್ ಕೇವಲ ಕಳೆದ 2 ಚುನಾವಣೆ 4ರಿಂದ 5% ಮಾತ್ರ ಮತವನ್ನ ಪಡೆಯಲಿಕ್ಕೆ ಸಾಧ್ಯ ಆಗಿತ್ತು. ಈ ಬಾರಿ ಒಂದು 10% ಆದ್ರೂ ಮತವನ್ನ ಗೇನ್ ಮಾಡಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಮತ್ತೆ ಆಮ್ ಆದ್ಮಿ ಪಕ್ಷ ಕಳೆದ ಬಾರಿ ಏನ್ ಸಾಧನೆಯನ್ನ ಮಾಡಿತ್ತು, 62 ಸ್ಥಾನಗಳನ್ನ ಗೆದ್ದಿತ್ತು. 70 ಸ್ಥಾನಗಳ ಪೈಕಿ 62 ಸ್ಥಾನ ಗೆದ್ದಿತ್ತು. ಬಿಜೆಪಿ 8 ಸ್ಥಾನಗಳನ್ನಷ್ಟೇ ಗೆಲ್ಲಲಿಕ್ಕೆ ಸಾಧ್ಯ ಆಗಿತ್ತು. ಈ ಬಾರಿ ಅದೇ ಪರ್ಫಾರ್ಮೆನ್ಸ್ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಬಾರಿ ಆಮ್ ಆದ್ಮಿ ಪಕ್ಷದ ನಾಯಕರ ವಿರುದ್ಧ ಸಾಕಷ್ಟು ಹಗರಣಗಳು ಕೇಳಿ ಬಂದು. ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದ್ರು, ಮನೀಶ್ ಸಿಸೋಡಿಯಾ ಜೈಲಿಗೆ ಹೋದ್ರು, ಮತ್ತೆ ಕೈಲಾಶ್ ಸತ್ಯೇಂದ್ರ ಜೈನ್ ಅವರು ಕೂಡ ಜೈಲಿಗೆ ಹೋದ್ರು. ಅನೇಕ ಆಮ್ ಆದ್ಮಿ ಪಕ್ಷದ ನಾಯಕರು ಜೈಲಿಗೆ ಹೋಗಿದ್ದಾರೆ. ಇದೇ ವಿಚಾರವನ್ನ ಬಿಜೆಪಿ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಕೇಜ್ರಿವಾಲ್ ಇಮಾನ್ದಾರ್ ಅಲ್ಲ, ಆತ ಒಬ್ಬ ಒಳ್ಳೆ ವ್ಯಕ್ತಿ ಅಲ್ಲ, ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆತನನ್ನು ನಂಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನು ಮಾಡ್ತಿರುವಂತಹದ್ದು. ಮುಖ್ಯವಾಗಿ ಯಮುನಾ ನದಿಯ ಮಾಲಿನ್ಯದ ಕುರಿತು ಕೂಡ ಚರ್ಚೆ ಆಗಿದೆ. ಯಮುನಾ ನದಿಗೆ ಹರಿಯಾಣ ಸರ್ಕಾರ ವಿಷವನ್ನ ಬೆರೆಸ್ತಾ ಇದೆ ಅನ್ನುವಂತಹ ಆರೋಪವನ್ನ ಕೇಜ್ರಿವಾಲ್ ಮಾಡಿದ್ರು. ಈ ಆರೋಪವನ್ನ ಬಿಜೆಪಿ ತಳ್ಳಿ ಹಾಕ್ತು. ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಹರಿಯಾಣ ಸರ್ಕಾರ ಕೇಸನ್ನು ಕೂಡ ದಾಖಲಿಸಿದೆ. ಹರಿಯಾಣ ಸಿಎಂ ಕೂಡ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಒಂದ್ ಕಡೆ ವಾಯು ಮಾಲಿನ್ಯ ವಿಚಾರ, ಇನ್ನೊಂದ್ ಕಡೆ ಯಮುನಾ ನದಿಯ ಮಾಲಿನ್ಯದ ವಿಚಾರ, ಈ ವಿಚಾರಗಳ ಚರ್ಚೆ ಆಗಿದೆ. ಮುನ್ನ ಗ್ಯಾರಂಟಿಗಳ ಭರಾಟೆ, ಗ್ಯಾರಂಟಿಯನ್ನ ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿದ್ದು ಅರವಿಂದ್ ಕೇಜ್ರಿವಾಲ್. ಅದೇ ಗ್ಯಾರಂಟಿಗಳ ಮೇಲೆ ನಾನು ಅಧಿಕಾರಕ್ಕೆ ಬರ್ತೀನಿ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರ ಗ್ಯಾರಂಟಿಗಳನ್ನೇ ಹೊಡೆದಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ, ಕಾಂಗ್ರೆಸ್ ಅವರು ಕೂಡ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಯಾರ ಗ್ಯಾರಂಟಿಗೆ ಜನರು ಮತ ಹಾಕ್ತಾರೆ ಅನ್ನುವಂತಹದ್ದು, ಯಾರ ಗ್ಯಾರಂಟಿಗೆ ದೆಹಲಿಯ ಮತದಾರ ಒಲಿತಾರೆ ಅನ್ನುವಂತಹದನ್ನ ಇವತ್ತು ದೆಹಲಿಯ ಮತದಾರ ಭವಿಷ್ಯವನ್ನು ಬರಲಿದ್ದಾನೆ ರಂಗನಾಥ್.
ಎಸ್ ಹರೀಶ್, ನಿಜ ನೀವು ಹೇಳಿದ್ದು ಸತ್ಯವಾದ ಮಾತು. ಯಾಕಂದರೆ ಈ ಮಾಲಿನ್ಯ ಇದೆಯಲ್ಲ, ಈ ಹವಾಮಾನ ಮಾಲಿನ್ಯವನ್ನು ಸಹಿಸ್ಕೋಬೋದು. ಜೊತೆಗೆ ಏನಂದರೆ ಬಿಡಿ ನಾವು ನದಿಯನ್ನು ಎಷ್ಟರ ಮಟ್ಟಿಗೆ ಮಾಲಿನ್ಯ ಮಾಡಿದ್ದೀವಿ ಅಂತ, ಆದರೆ ಈ ರಾಜಕೀಯದ ಮಾಲಿನ್ಯ ಇದೆಯಲ್ಲ, ಈ ರಾಜಕೀಯದ ಮಾಲಿನ್ಯ ಅನ್ನುವಂಥದ್ದು ದೇಶವನ್ನೇ ಹಾಳು ಮಾಡಿಬಿಡುತ್ತೆ. ನೋಡೋಣ ಜನ ಈಗ ಯಾವ್ಯಾವ ಮಾಲಿನ್ಯನ ಹೆಂಗೆ ಸರಿ ಮಾಡಬೇಕು ಅಂತ ಮತ ಚಲಾಯಿಸ್ತಾರೆ, ನೋಡೋಣ.